ಮಹಾರಾಜರ ಕಾಲದಿಂದಲೂ ಮೊದಲ ಆರತಿ ಕರ್ನಾಟಕದ್ದೇ. ಜನಪ್ರತಿನಿಧಿಗಳು ತಿರುಪತಿಗೆ ಹೋಗಿದ್ರೆ ಅವರಿಗೂ ಅವಕಾಶ ಸಿಗಬೇಕು. ಯಾವುದೇ ಪಕ್ಷದ ಶಾಸಕರು ಹೋಗಿದ್ರು ಕೂಡ ಅವರಿಗೆ ಅವಕಾಶ ಸಿಗಬೇಕು. ಶಾಸಕರು, ಸಂಸದರು, ಮೇಯರ್, ಅಧಿಕಾರಿಗಳಿಗೂ ಕೂಡ ಅವಕಾಶ ಸಿಗಲಿ. ಜನರ ಸೇವೆ ಮಾಡುವ ಅಧಿಕಾರಿಗಳು, ಶಾಸಕರಿಗೂ ಆ ಭಾಗ್ಯ ಸಿಗಲಿ. ಟಿಟಿಡಿ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿದ್ದೇನೆ. ಟಿಟಿಡಿ ಗೈಡ್ಲೈನ್ಸ್ ವಿರುದ್ಧವಾಗಿ ನಾನು ಮಧ್ಯಪ್ರವೇಶ ಮಾಡಲ್ಲ. ಆರತಿ ಕೊಡುವ ವಿಚಾರದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಅವಕಾಶ ಸಿಗಬೇಕು ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಟಿಡಿ ಆಡಳಿತ ಮಂಡಳಿ ಜೊತೆ ಈಗಾಗಲೇ ನಾನು ಚರ್ಚೆ ಮಾಡಿದ್ದೇನೆ. ಟಿಟಿಡಿ ಗೈಡ್ಲೈನ್ಸ್ ವಿರುದ್ಧವಾಗಿ ನಾನು ಮಧ್ಯ ಪ್ರವೇಶ ಮಾಡಲ್ಲ. ಆರತಿ ಕೊಡುವ ವಿಚಾರದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಅವಕಾಶ ಸಿಗಬೇಕು. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ಅವಕಾಶ ಇದ್ದೇ ಇದೆ. ಸೊ ಹಾಗಾಗಿ ಇನ್ನು ಮುಂದೇನೂ ಕೂಡ ನಮ್ಮ ಅಧಿಕಾರಿಗಳಿಗೆ ಈ ಅವಕಾಶ ಸಿಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಜೊತೆಗೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಮೊದಲ ಆದ್ಯತೆ ಜೊತೆಗೆ ಆರತಿ ಕರ್ನಾಟಕದ್ದೇ. ಜನಪ್ರತಿನಿಧಿಗಳು ತಿರುಪತಿಗೆ ಹೋಗಿದ್ರೆ ಅವರಿಗೂ ಅವಕಾಶ ಸಿಗಬೇಕು. ಯಾವುದೇ ಪಕ್ಷದ ಶಾಸಕರು, ಕೇವಲ ಕಾಂಗ್ರೆಸ್ ಅಂತ ಅಲ್ಲ, ಯಾವುದೇ ಪಕ್ಷದ ಶಾಸಕರು ಹೋಗಿದ್ರು ಕೂಡ ಅವರಿಗೆ ಅವಕಾಶ ಸಿಗಬೇಕು. ಶಾಸಕರು, ಸಂಸದರು, ಮೇಯರ್, ಅಧಿಕಾರಿಗಳಿಗೂ ಕೂಡ ಅವಕಾಶ ಸಿಗಬೇಕು. ಜನರ ಸೇವೆ ಮಾಡುವ ಅಧಿಕಾರಿಗಳು, ಶಾಸಕರಿಗೂ ಆ ಭಾಗ್ಯ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ತಿರುಪತಿದು ಏನಂತಂದ್ರೆ, ನಿಮಗೆ ಅಲ್ಲಿ ಒಬ್ಬ ಆಫೀಸರು ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು, ಅಲ್ಲೊಬ್ಬ ಆಫೀಸರು ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರು ಅಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ. ಇಲ್ಲ MLA, ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳು ಇರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ, ಇಲ್ಲ ನಮ್ಮ ಮಂತ್ರಿನೋ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು, ಶಾಸಕರುಗಳು, ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ. ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಕಲಿ. ಇದೇನು ಬರೀ ಕಾಂಗ್ರೆಸ್ಸು ದಳ ಅಂತಲ್ಲ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, AC ಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, MP ಗಳಿಗೆ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡೋಗಿ ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನು ಮಾಡಬೇಕು ಅಂತ ನಾನೀಗಾಗಲೇ ಇಲ್ಲ, ನಾನು ಚರ್ಚೆ ಮಾಡಿದ್ದೀನಿ. ನಾನು ಅವ್ರ ಗೈಡ್ಲೈನ್ಸು ನಾವು ಸ್ಟ್ರೈಟ್ ಹೋಗೋಕ್ಕೆ ಬರೀ ಚೀಫ್ ಮಿನಿಸ್ಟರ್ಗೆ ಮಠಸ್ವಾಮಿಗಳಿಗೆ ಅವಕಾಶ ಇದೆ. ಅದನ್ನೆಲ್ಲ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ರೆಗ್ಯುಲರ್ ಆಗಿ ಏನು ಹೋಗ್ತಾರೆ ಅದೇ ಪ್ರಕಾರ ಹೋಗಲಿ, ಕಾನೂನು ಪ್ರಕಾರ. ಐ ಡೋಂಟ್ ವಾಂಟ್ ಟು ನಮ್ಮ ತಿರುಪತಿ ಗೈಡ್ಲೈನ್ಸ್ನ ವಿರುದ್ಧವಾಗಿ ನಾವು ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ ನನಗೆ. ತಿರುಪತಿದು ಏನು ಗೈಡ್ಲೈನ್ಸ್ ಇದೆ, ಅವ್ರದ್ದೇನು ಪದ್ಧತಿ ಇದೆ ಅದನ್ನೇ ಫಾಲೋ ಮಾಡಲಿ. ಆರತಿ ಕೊಡುವಂಥ ವಿಚಾರದಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಅವಕಾಶ ಸಿಗಲಿ ಅನ್ನೋದು ಎಸ್, ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಅಭಿಪ್ರಾಯ. ಒಂದು ಕಡೆ ನಮ್ಮ ಕರ್ನಾಟಕದ ಅಧಿಕಾರಿಗಳು, ಮೇಯರಿಂದ ಹಿಡ್ಕೊಂಡು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿಗೆ ಹೋದಾಗ ಅವರಿಗೆ ಆ ಆದ್ಯತೆ ಸಿಗಬೇಕು, ಅವಕಾಶ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕೇವಲ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇವ್ರಿಗೆ ಮಾತ್ರ ಅಲ್ಲ, ಮೇಯರ್ ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಹೋದರೂ ಕೂಡ ಅವರಿಗೆ ಅವಕಾಶ ಸಿಗಬೇಕು. ಜನರ ಸೇವೆ ಮಾಡುವ ಅಧಿಕಾರಿಗಳು, ಶಾಸಕರಿಗೂ ಕೂಡ ಆ ಭಾಗ್ಯ ಸಿಗಬೇಕು. ಟಿಟಿಡಿ ಆಡಳಿತ ಮಂಡಳಿ ಜೊತೆಗೆ ಚರ್ಚೆ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಟಿಟಿಡಿ ಗೈಡ್ಲೈನ್ಸ್ ವಿರುದ್ಧವಾಗಿ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ, ಈ ರೀತಿಯಾಗೂ ಕೂಡ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಎಲ್ಲ ಒಂದು ಕಡೆ ಇದು ಮುಂಚೆಯಿಂದಲೂ ಕೂಡ ನಡ್ಕೊಂಡು ಬಂದಂಥ ಪದ್ಧತಿ, ಬಟ್ ಈಗ ಏಕಾಏಕಿಯಾಗಿ ಟಿಟಿಡಿ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ? ರಾಮ್, ಮೊದಲಿಂದಲೂ ಕೂಡ ಕರ್ನಾಟಕದಿಂದ ಹೋಗುವಂತಹ VVIP ಗೆಸ್ಟ್ಗಳ ಮುಂದೆ ಅಂದ್ರೆ ಮೊದಲ ಪೂಜೆಯನ್ನ ಅವರ ಸಮ್ಮುಖದಲ್ಲೇ ಮಾಡುವಂತ ಒಂದು ಸಂಪ್ರದಾಯ
ಮೊದಲಿಂದಲೂ ಕೂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇತ್ತು. ತಿರುಪತಿಯಲ್ಲಿರುವಂತಹ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇದ್ದಿದ್ದು ನಿಜ. ಈ ಹಿಂದೆ ಹಲವು ವರ್ಷಗಳಿಂದಲೂ ಕೂಡ ಇದು ನಡ್ಕೊಂತ ಬಂದಿದೆ. ಆದ್ರೆ ನಿನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಹೋಗುವಂತಹ ಎಲ್ಲಾ ವಿವಿಐಪಿಗಳು ಕೂಡ ಇದು ಅನ್ವಯ ಆಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ರೀತಿ ಆಗಿದ್ದೆ ಆದ್ರೆ ಜನದಟ್ಟಣೆ ಜಾಸ್ತಿ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಹೀಗಾಗಿ ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ ಇಂದ ಹಿಂದೆ ಹಳೆ ಸಂಪ್ರದಾಯ ಏನಿತ್ತೋ ಅದೇ ರೀತಿಯಂತೆ ಮುಂದುವರಿಯುತ್ತೆ. ಕರ್ನಾಟಕದಿಂದ ಬಂದಿರುವಂತಹ ಪ್ರತಿನಿಧಿಗಳ ಸಮ್ಮುಖದಲ್ಲೇ ಮೊದಲ ಪೂಜೆ ಶುರುವಾಗುತ್ತೆ ಅನ್ನುವಂತ ಆಗುತ್ತೆ. ಆದ್ರೆ ಅತಿ ಹೆಚ್ಚು ಈಗ ವಿಐಪಿ ಮತ್ತೆ ವಿವಿಐಪಿಗೆ ಅಂದ್ರೆ ಕೇವಲ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು ಇಷ್ಟೇ ಸೀಮಿತ ಆಗಿಲ್ಲ. ಅವರ ಸಂಬಂಧಿಕರನ್ನು ಕೂಡ ವಿವಿಐಪಿ ಪಾಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾರೋ ಗೊತ್ತಿರುವಂತವ್ರಿಗೂ ಕೂಡ ವಿಐಪಿ ಪಾಸ್ಗಳು ಕೊಟ್ಟು ಕಳಿಸ್ತಾರೆ. ಜೊತೆಗೆ ಅವ್ರಿಗೆ ಬೇರೆ ಯಾರೋ ಅವರ ಕ್ಷೇತ್ರದವರು ಕೂಡ ವಿಐಪಿ ಮತ್ತೆ ವಿಐಪಿ ಪಾಸ್ಗಳನ್ನ ಕೊಟ್ಟು ಕಳಿಸುವಂತಹ ಒಂದು ಸನ್ನಿವೇಶಗಳು ಬಹಳಷ್ಟು ಸೃಷ್ಟಿ ಆಗಿದಾವೆ. ಅದು ಕೇವಲ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇದು ಸಮಸ್ಯೆ ಆಗಿದೆ. ಹಿಂದೆನೂ ಕೂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಈ ಬಗ್ಗೆ ಟ್ರಸ್ಟ್ ಅವರು ಚರ್ಚೆ ಮಾಡಿದ್ರು. ಕೇವಲ ಕರ್ನಾಟಕದಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನ ಚರ್ಚೆ ಮಾಡಿದ್ರು. ಹೀಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಕೊಟ್ಟಂತಹ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಟಿಡಿಡಿ ಟ್ರಸ್ಟಿಗಳು ಇದೆ ಈ ಹಿಂದೆ ಇದ್ದಂತಹ ಆದೇಶ ಮತ್ತೆ ನಿಯಮ ಏನಿತ್ತು ಅದೇ ಸಂಪ್ರದಾಯದಂತೆ ಮುಂದುವರಿಯುತ್ತೆ ಬಿಟ್ರೆ ಬೇರೆ ಏನೋ ಹೆಚ್ಚುವರಿ ಸೇರ್ಪಡೆ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.